ಎಲ್ಲರಿಗೂ ನಮಸ್ಕಾರ. ಹಾಯ್ ಥ್ರಿಲ್ಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಕೆ.ವಿ. ಇವತ್ತೇನು ಮಹೇಶ್ ತಿಮ್ಮರಡಿಯವರ ಮೇಲೆ ಏನು ಅರೆಸ್ಟನ್ನು ಹಮ್ಮಿಕೊಳ್ಳಲಾಗಿತ್ತು, ಏನು ಅರೆಸ್ಟ್ ಆಗಿದ್ದಾರೆ, ಇದಕ್ಕೆಲ್ಲ ಕಾರಣ ಏನು, ಸೌಜನ್ಯ ಬಗ್ಗೆ ಏನಾದರೂ ಅದರ ಕೇಸ್ಗೆ ಸಂಬಂಧಿಸಿದಂತೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರಾ? ಮೀನ್ಸ್ ಏನಂದರೆ ಸೌಜನ್ಯ ಕೇಸ್ ಪರವಾಗಿ ಇದ್ರಲ್ಲ ಇವರು, ಅದಕ್ಕೆ ಅರೆಸ್ಟ್ ಮಾಡ್ತಾರೆ. ಇನ್ನೂ ಎಷ್ಟು ಜನನ ಅರೆಸ್ಟ್ ಮಾಡ್ತಾರೆ? ಸೊ ಇಲ್ಲಾಂದರೆ BJP ಮತ್ತು ಕಾಂಗ್ರೆಸ್ನ ಒತ್ತಾಯದಿಂದ ಅರೆಸ್ಟ್ ಮಾಡಿದ್ರ? ಸೊ ಇದಕ್ಕೆಲ್ಲ ಕಾರಣ ಏನು? ಎಷ್ಟೋ ಅವರು ಭಾಷಣ ಮಾಡಿದ್ದಾರೆ, ಅದರಲ್ಲೆಲ್ಲ ಯಾವುದೇ ರೀತಿ ಅವರಿಗೆ ಒಂದು ಅರೆಸ್ಟ್ ವಾರೆಂಟ್ ಕೊಟ್ಟಿಲ್ಲ. ಬಟ್ ಇವಾಗ ಯಾಕೆ ಆ ಥರ ಬಂತು? ಸೊ ಇದರ ಹಿಂದೆ ಯಾರಿದ್ದಾರೆ, ಷಡ್ಯಂತ್ರ ಅಂದರೆ ಏನು? ಸೊ ಇದರಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲಾಂದರೆ SITಯನ್ನು ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರಾ? ಸೌಜನ್ಯ ಕೇಸನ್ನು ಮುಚ್ಚಿಸಲು ಕೆಲಸ ಮಾಡ್ತಾ ಇದ್ದಾರಾ? ಇದೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಮಾಡಿ. ಏಕೆಂದರೆ ಮಹೇಶ್ ತಿಮ್ಮರಡಿಯವ್ರ ಬಗ್ಗೆ ಅರೆಸ್ಟ್ ಮಾಡಿರೋದು ಸರಿಯಾ ತಪ್ಪಾ ಅಂತ ಒಂದು ಕಮೆಂಟ್ ಮಾಡಿ. ಸೊ ಏನಂದರೆ ಮಹೇಶ್ ತಿಮ್ಮರಡಿಯವ್ರಿಗೆ ಏಕಾಏಕಿ ಅವರಿಗೆ ಅರೆಸ್ಟ್ ವಾರೆಂಟನ್ನು ನೀಡ್ತಾರೆ. ಸೊ 2 ಸಲ ಅರೆಸ್ಟ್ ವಾರೆಂಟ್ ನೀಡಿದಾಗ ಅವರು ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು 15 ದಿನ, ಅವ್ರು ಏನಂದರೆ 15 ದಿನ ನನಗೆ ಟೈಮ್ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ಕೊಡೋದಕ್ಕೆ ನಿರಾಕರಿಸಿದಂಥ ಪೊಲೀಸವರು ಏಕಾಏಕಿ ಬಂದು ಅದು ಏನೋ ಒಂದು ದೊಡ್ಡ ಏನೋ ತಿಮ್ಮರಡಿಯವರು ಕಳ್ತನ ಮಾಡ್ದಂಗೆ, ಅತ್ಯಾಚಾರ ಮಾಡ್ದಂಗೆ ಅಂಥ ವ್ಯಕ್ತಿ ಅಂತ ಥಿಂಕ್ ಮಾಡಿಬಿಟ್ಟು ಏನೋ 10 ಕಾರ್ಯಗಳಲ್ಲಿ ಬಂದು ಏನೋ ವೀರಪ್ಪನ ಯಾವ ರೀತಿ ಹಿಡಿತಾರೆ ಆ ಥರ ಬಂದು ನುಗ್ಗಿ ಅವ್ರ ಮನೆಗೆ ನುಗ್ಗಿ ಅವ್ರನ್ನು ಅರೆಸ್ಟ್ ಮಾಡ್ಕೊತ ಕರ್ಕೊಂಡು ಹೋಗ್ತಾರೆ. ಸೊ ಬೆಳ್ತಂಗಡಿಯಿಂದ ಹಿಡಿದು ಬ್ರಹ್ಮವರಂ ಪೊಲೀಸ್ ಸ್ಟೇಷನ್ವರೆಗೂ ಅವ್ರಿಗೆ ನೋಡೋಕ್ಕೆ ಬಂದಿರೋ ಜನರನ್ನು ನೋಡಿಬಿಟ್ಟು ನನಗೆ ಒಂದು ಸಲ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಯಾವ ರೀತಿ ಜನರು ಬರ್ತಾರೋ ಆ ಥರ ಅವ್ರು ಫ್ಯಾನ್ಸ್ ಇದ್ದಾರೆ. ನಾನು ಎಷ್ಟೋ ವೀಡಿಯೋ ನೋಡಿದ್ದೀನಿ, ಬಟ್ ಅಷ್ಟು ಫ್ಯಾನ್ಸ್ ಇರಲ್ಲ ಅಂದ್ಕೊಂಡ್ಬಿಟ್ಟಿದೆ. ಸೊ ಅವ್ರಿಗೆ ಕೂಡ ಜನರ ಒಂದು ಅವ್ರ ಮೇಲೆ ಗೌರವ ಇಟ್ಟಿದ್ದಾರೆ. ಸೊ ಅವರು ಕೂಡ ಜನರು ಇದ್ದಾರೆ, ಅವ್ರ ಪರವಾಗಿ ಜನರು ನಿಂತಿದ್ದಾರೆ ಇವಾಗ. ಸೊ ಇಲ್ಲಿ ಏನಾಗತ್ತಂದರೆ ತಿಮ್ಮರಡಿಯವರನ್ನು ಅರೆಸ್ಟ್ ಮಾಡಿದ್ದು, ಸೊ ಆ ತಿಮ್ಮರಡಿಯವ್ರಿಗೆ ಪ್ಲಸ್ ಪಾಯಿಂಟ್ ಇದು. ಬಟ್ ಯಾರು ಅರೆಸ್ಟ್ ಮಾಡಿಸಿದ್ರಲ್ಲ ಅವ್ರಿಗೆ ಇದು ಮೈನಸ್ ಪಾಯಿಂಟ್. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಯಾವಾಗ ಒಂದು ಅರೆಸ್ಟ್ ಮಾಡ್ತಾರೋ ಸೊ ಅವರ ಬಗ್ಗೆ ಇನ್ನೂ ಹೆಚ್ಚಾಗಿಬಿಡ್ತದೆ, ಪಬ್ಲಿಕ್ಕಲ್ಲಿ ಅವ್ರಿಗಿರುವಂಥ ಗೌರವ ಇನ್ನೂ ಹೆಚ್ಚಾಗಿಬಿಡ್ತದೆ, ಕಮ್ಮಿ ಮಾತ್ರ ಆಗಲ್ಲ. ಯಾಕಂದರೆ ಅವರು ಹಿಂದೂ ಸಂಘಟನೆಯ ಕಾರ್ಯದರ್ಶಿಯಾಗಿದ್ದರು. ಹಿಂದೂಗಳ ಬಗ್ಗೆ ಹೆಚ್ಚು ಅವ್ರಿಗೆ ಒಂದು ಒಳ್ಳೆ ಗೌರವ ಇದೆ ಅವ್ರ ಮೇಲೆ, ಅದರ ಪರವಾಗಿ ಹೋರಾಡಿದ್ದಾರೆ. ಸೊ ಅವ್ರ ಮೇಲೆ ಏಕಾಏಕಿ ಏನೋ ಒಂದು ಅವಾಜ್ ಶಬ್ದ ಬೈದಕ್ಕೆ ಏಕಾಏಕಿ ಬಂದು ಅರೆಸ್ಟ್ ಮಾಡೋದು ಅಂದರೆ ಇದು ಯಾರೂ ನಂಬಲ್ಲ. ಯಾಕಂದರೆ ಒಂದು ನೆಗೆಟಿವ್ ಥಿಂಕಿಂಗ್ ಹೋಗ್ಬಿಟ್ಟಿದೆ ಜನರಿಗೆ. ಸೊ ಈಗ ಏನಾಗತ್ತಂದರೆ ಸದನದಲ್ಲಿ ವಿರೋಧ ಪಕ್ಷದವರು ಏನು ಮಾಡ್ತಾರಂದರೆ ಸಿದ್ದರಾಮಯ್ಯ ಮೇಲೇ ಅವರು ಅವಹೇಳನ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಲೆ ಮಾಡಿದ ಆರೋಪ ಇದೆ ಅಂತ ಹೇಳಿದಾಗ ಅವಾಗ ಏನು ಮಾಡ್ತಾರಂದರೆ DK ಶಿವಕುಮಾರ್ ಆಗಿರ್ಬೋದು, ಗೃಹ ಮಂತ್ರಿ ಪರಮೇಶ್ವರ್ ಆಗಿರ್ಬೋದು, ನಾವು ಕಠಿಣವಾದ ಕ್ರಮವನ್ನು ಕೈಗೊಳ್ತೇವೆ ಅಂತ ಆವಾಗ ಟಕ್ಕಂತ ಅವರು ನಿರ್ಧಾರ ತಗೊಂಡ್ಬಿಡ್ತಾರೆ. ಆ ಒಂದು ನಿರ್ಧಾರ ತಗೊಂಡಾಗ ಅದು ಏನು ಅದನ್ನು ಪರಿಶೀಲಿಸಿದಾಗ ವಿಡಿಯೋ ಅದು ಒಂದು ಎಡಿಟಿಂಗ್ ಮಾಡಿರುವಂಥ ವಿಡಿಯೋ ಒಂದಂತೆ. ಆ್ಯಕ್ಚುಲಿ ಅದು ಮಾಡಿರೋದು ಹರೀಶ್ ಪುಂಜಾ ಹೇಳಿಕೆ, ಅದು ಎಡಿಟಿಂಗ್ ಮಾಡಿ ಇವ್ರ ಬಗ್ಗೆ ಹಾಕಿದ್ದಾರೆ. ಸೊ ಅದನ್ನು ನೋಡಿದಂಥ ಒಂದು ಸರ್ಕಾರ, ಈ ಏನು ವಿರೋಧ ಪಕ್ಷಕ್ಕೆ ಅದು ಅವಮಾನ ಆಗ್ಬಿಡ್ತು, ಸರ್ಕಾರಕ್ಕೂ ಕೂಡ ಸ್ವಲ್ಪ ಅವಮಾನ ಆಯಿತು. ಅವಾಗೇನು ಮಾಡಿದ್ರು, ಏನಾದರೂ ಮಾಡಿ ನಾವು ಅರೆಸ್ಟ್ ಮಾಡಬೇಕು ಅಂತ ಇದ್ರೆ ಎತ್ಕೊಂಡು ಹೋಗ್ಬಿಟ್ಟು ತೆಗೆಸ್ಕೊಬಿಟ್ರು. ಅಷ್ಟೇ ಆಗಿದ್ದು, ಇನ್ನೇನಾಗಿಲ್ಲ ಅಲ್ಲಿ.
ಸೊ ಈಗ ಕಾಂಗ್ರೆಸ್ ನಾಯಕರನ್ನು BJP ನಾಯಕರು ಎಷ್ಟೋ ದೊಡ್ಡ ವ್ಯಕ್ತಿಗಳನ್ನು ಬೈದಿದ್ದಾರೆ, ನಾವು ನೋಡಿದ್ದೀವಿ ಕಣ್ಣಾರೆ. ನಿಮ್ಮ ಭಾಷೆ, ನಿಮ್ಮ ವೇಶ್ಯಾವಾಟಿಕೆ ಅಂತ ನಮ್ಗೆ ಗೊತ್ತು. ಯಾಕಂದರೆ ಒಬ್ಬ ಆಪೋಸಿಟ್ ಪಾರ್ಟಿ, ಒಂದು ರೂಲಿಂಗ್ ಪಾರ್ಟಿ ಅವ್ರು ಯಾವ ಥರ ಬೈಕೊಂತಾರೆ ಅಂತ ನೀವು ನೋಡ್ಬೇಕಂದ್ರೆ ಇದು ಬರುತ್ತೆ, ಚುನಾವಣೆ ಬರುತ್ತಲ್ಲ, ಆವಾಗ ನೋಡ್ಬೇಕು ಹೆಂಗಿರುತ್ತೆ ಅಂತ, ಅವರ ಒಂದು ವೇಶ್ಯಾವಾಟಿಕೆ ಹೆಂಗಿರುತ್ತೆ ಅಂತ. ಸೊ ಅವ್ರ ಹೇಳಿಕೆಗಳು ಆ ಥರ ಇರ್ತವೆ. ಅವ್ರೇನು ಅಂತ ಏನು ಒಟ್ಟಾಗಿ ಏನು ಮಾತಾಡಿದ್ರಾ? ಆ ಒಂದು ಪಾಯಿಂಟ್ಗೆ ಅವ್ರು ಅರೆಸ್ಟ್ ಮಾಡ್ತಾರಂದರೆ ಯಾವುದೋ ಇದರ ಒಂದು ಹಿಂದುಗಡೆ ಷಡ್ಯಂತ್ರ ಇದೆ, ಕುತಂತ್ರ ಇದೆ. ಅಂದರೆ ಇಲ್ಲಿ ಎರಡು ಪಾರ್ಟಿಗಳಿಗೂ ಒಂದೇ ಮಹೇಶ್ ತಿಮ್ಮಾರೆಯವರನ್ನು ಅರೆಸ್ಟ್ ಮಾಡಬೇಕು ಅಂತ ಏನಾದರೂ ಇತ್ತಾ ಅಂತ ಒಂದು ಗೊಂದಲ ಶುರುವಾಗಿದೆ ಜನರಿಗೆ. ಏಕೆಂದರೆ ಕಾಂಗ್ರೆಸ್ಸಲ್ಲಿರುವಂಥ ಒಂದು ದೊಡ್ಡ ವ್ಯಕ್ತಿಗಳು, ಖಾರ್ಗೆ ಅವ್ರನ್ನಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರನ್ನಾಗಿರ್ಬೋದು, ಇಂದಿರಾ ಗಾಂಧಿ ಅವ್ರನ್ನಾಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು. ಸೊ ಎಷ್ಟೋ ಜನ ಏನು ಮಾಡಿದ್ದಾರೆ ಅಂದರೆ ಈ BJP ನಾಯಕರು ಅವಾಚ್ಯ ಶಬ್ದಗಳನ್ನು ಬೈದಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಅವಾಗ. ಸೊ ಈಗ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಮೀನ್ಸ್ ಏನಿದು? ಅಂಥ ದೊಡ್ಡ ವ್ಯಕ್ತಿಗಳ ಮೇಲೇ ಒಂದು ಅಪರಾಧ ಮಾಡಿದಾಗ, ಒಂದು ಅಪಹೇಳನ ಮಾತುಗಳನ್ನು ಮಾಡಿದಾಗ ಏನು ಒಂದು ಅಪೋಸಿಟ್ ಪಾರ್ಟಿ, ಅವಾಗ ಯಾಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಲ್ಲ? ಹಾಂ, ಬೆಳ್ತಂಗಡಿಯಲ್ಲೇ ಬಂದು ಬೆದರಿಕೆ ಹೊಡಿತಾರೆ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ತಿಮ್ರೋಡಿ ಮನೆಗೆ ಹೋಗ್ಬಿಟ್ಟು ಅವರನ್ನು ಹೊಡಿತೀವಿ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಸೊ ಇದೆಲ್ಲ ಜನರಿಗೆ ಒಂದು ಕುತೂಹಲಕರ ಆಗಿಬಿಟ್ಟಿದೆ, ಯಾವ ರೀತಿ ಆಗಿದೆ ಅಂತ. ಯಾರೂ ಇದನ್ನು ನಂಬೋದಿಲ್ಲ. ನೋಡಿ, ನಾನು ನೋಡಿದ್ದೀನಿ, ಮಹೇಶ್ ತಿಮ್ಮಾರೆಯವರಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋಗಳನ್ನು ಹಾಕಿದ್ದಾರೆ. ಅದ್ರ ಕಾಮೆಂಟ್ ನಾನು ಒಂದೊಂದೇ ಓದಿದಾಗ ಎಲ್ಲ ಪಾಸಿಟಿವ್ ಆಗೇ ಇದೆ. ಎಲ್ಲ ಮಹೇಶ್ ತಿಮ್ಮಾರೆಯವರ ಪರವಾಗಿಯೇ ಇದೆ ಪ್ರತಿಯೊಂದು ಕಾಮೆಂಟು. ಒಂದು ಅವ್ರ ವಿರುದ್ಧವಾಗಿ ಒಂದು ಕಾಮೆಂಟು ಇಲ್ಲ. ಮೀನ್ಸ್ ಏನಂದರೆ ಅವರ ಬಗ್ಗೆ ಜನರಲ್ಲಿ ಗೌರವ ಇದೆ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅವ್ರು ಜನಪ್ರತಿನಿಧಿ ಕೂಡ ಆಗ್ಬೋದು. ಮೇ ಬಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರು MP ಆದರೂ ಆಗ್ಬೋದು, MLA ಕೂಡ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ಆ ಕಾಮೆಂಟ್ನ ನೋಡಿದ್ದೀನಿ, ಒಂದೊಂದು ಕಾಮೆಂಟ್ ಓದಿದಾಗ ಬಹಳ ಒಳ್ಳೆಯದಾಗಿ ಕಾಮೆಂಟ್ ಮಾಡಿದ್ದಾರೆ. ಸೊ ಹಿಂದೂ ಪರ ವ್ಯಕ್ತಿ ಅವರು, ಅಂಥವ್ರ ಮೇಲೆ ಹೋಗ್ಬಿಟ್ಟು ನೀವು ಯಾವುದೋ ಒಂದು ವಿಷಯಕ್ಕೆ ಅರೆಸ್ಟ್ ಮಾಡೋದು ಅಂದರೆ ಯಾರು ನಂಬಲ್ಲ ಇದು. ಮೀನ್ಸ್ ಆಗಿ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆಯಾ ಅಲ್ಲಿ ಅಂತ. ಒಬ್ಬ ವ್ಯಕ್ತಿ BL ಸಂತೋಷ್ ಅವರಿಗೆ ಅವಾಚ್ಯ ಶಬ್ದ ಬೈದಿದೆ ಅಂತ ಅರೆಸ್ಟ್ ಮಾಡ್ತೀರಂದ್ರೆ ಇದು ಥಿಂಕ್ ಮಾಡಿ, ಇಲ್ಲಿ BJP ಸರ್ಕಾರ ಇದೆಯಾ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಅವರಲ್ಲೇ ಗೊಂದಲ ಶುರುವಾಗ್ಬಿಟ್ಟಿದೆ. ಎಲ್ಲೂ ನಾವು ನೋಡಿಲ್ಲ. ನಾವು 2 ಮಂತ್ ಬ್ಯಾಕ್ ಹೋದಾಗ ಸದನ ಯಾವ ರೀತಿ ನಡೀತಾ ಇತ್ತು, ಇವಾಗ ನೋಡಿ ಹೆಂಗೆ ನಡೀತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ ಜನರಿಗೆ. ಗಲಾಟೆ ಅದು ಇದು ಅಂತ ಹೇಳೋರು ಇವಾಗ ನಿಧಾನವಾಗಿ ಇಬ್ಬರು ಏನೋ ಸಂಬಂಧ ಹಿಂಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ಇವಾಗ DK ಶಿವಕುಮಾರ್ ಅವರು ಮಾತಾಡೋ ಒಂದು ಮಾತುಗಳಾಗಿರ್ಬೋದು, ಅವ್ರು ಹೆಂಗೆ ಮಾತಾಡ್ತಾ ಇದ್ರು, ಇವು ಮೃದುವಾದ ಮಾತುಗಳು. ಇವಾಗ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಡಬಲ್ ಸ್ಟ್ಯಾಂಡ್ ಆಗ್ತಾ ಇದೆಯಾ ಏನು ಹಿಂಗೆ? ಇದೆಲ್ಲ ಒಂದು ಕುತೂಹಲಕಾರಗಳು ಈ ಜನರಲ್ಲಿ ಮೂಡ್ತದೆ. ನಿಜಾನ ಏನು ಹಿಂಗೆ ಅಂತ ನೋಡಿ. ಹಂಗಾದ್ರೆ BL ಸಂತೋಷ್ ಅವರು ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಾ ಇದ್ದಾರಾ? ಒಂದು ಪ್ರಶ್ನೆ ನಮಗೆ. ನಿಜವಾಗ್ಲೂ ಕಾಂಗ್ರೆಸ್ ಇವತ್ತು ಉಳಿದಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಸಿದ್ದರಾಮಯ್ಯ ಅವರಿಂದ. ಯಾಕಂದ್ರೆ ನಿಜವಾಗ್ಲೂ ಅವರು ಒಳ್ಳೆ ವ್ಯಕ್ತಿ. ಯಾವುದೇ ಸದನದಲ್ಲಿ ಅದರ ಬಗ್ಗೆ ಅವ್ರು ಮಾತಾಡಿಲ್ಲ, ಗುಡ್ ಅದು. ಬಟ್ ಏಕಾಏಕಿಯಾಗಿ ಬಂದು ಮಹೇಶ್ ತಿಮ್ಮಾರೆಯವರನ್ನು ಅರೆಸ್ಟ್ ಮಾಡೋದಂದರೆ ಇಸ್ ನಾಟ್ ಗುಡ್, ಕರೆಕ್ಟ್. ಅವ್ರೇನು ಆ ಥರ ತಪ್ಪು ಮಾಡಿದಾರಾ? ಕೊಲೆ ಮಾಡಿದಾರಾ? ಅತ್ಯಾಚಾರ ಮಾಡಿದಾರಾ? ಏನು ಮಾಡಿಲ್ಲ. ಜಸ್ಟ್ ಏನೋ ಒಂದು ಅವಾಚ್ಯ ಶಬ್ದ ನೀವು ಆ ಥರ ಥಿಂಕ್ ಮಾಡಿದಾಗ ನಮ್ಮ ಒಂದು ದೇಶದಲ್ಲಿ ಪ್ರತಿದಿನ ಎಷ್ಟು ಜನ ಅರೆಸ್ಟ್ ಮಾಡಬೇಕಾಗುತ್ತೆ ನೀವು? ಹಂಗಾದ್ರೆ ಜನರು ನಿಮ್ಮ ನೋಡಿಲ್ವಾ ನೀವು ಯಾವ ರೀತಿ ಬೈಕೊಂತೀರ ಅಂತ? ನಿಮ್ಮನ್ನು ಯಾವಾಗ ನೋಡ್ಬೇಕಂದ್ರೆ ಈ ಏನು ಚುನಾವಣೆ ಬರ್ತಾರಲ್ಲ ಹತ್ತಿರ ಅವಾಗ ನೋಡಬೇಕು. ಅವನ ಮೇಲೆ ಇವ್ನು ಬೀಳೋದು, ಅವನ ಮೇಲೆ ಇವ್ನು ಬೀಳೋದು, ಅವನು ಇಷ್ಟಿಂದ ಅಂತ ಹೇಳ್ಕೊಳ್ಳೋದು, ಇದೇ ಜನರಿಗೆ ಗೊತ್ತಿಲ್ವಾ? ಸ್ವಾಮಿಗಳೇ ಅರ್ಥ ಮಾಡ್ಕೊಳ್ಳಿ. ಪ್ರಜಾಪ್ರತಿನಿಧಿಗಳು ನೀವೆಲ್ಲ, ರಾಜರಲ್ಲ ನೀವು.
ಜನರು ಓಟ್ ಹಾಕಿ ನಿಮ್ಮನ್ನ ಕಚ್ಚಿರೋದು. ನೀವು ಫೀಲ್ ಆಗಬೇಡಿ ನಾವೆಲ್ಲ ವಿ ಐ ಪಿಗಳು ಅದು ಇದು ಅಂತ. ಜನರು ಓಟ್ ಹಾಕಿಲ್ಲ ಅಂದರೆ ಯಾವ ವಿ ಐ ಪಿಯಲ್ಲಿ ನೀನೊಬ್ಬ ಸಾಮಾನ್ಯ ವ್ಯಕ್ತಿನೇ ನೀನು ಅಲ್ಲಿ. ಸೊ ಇವತ್ತೊಂದು ಪ್ರಶ್ನೆ ಮೂಡುತ್ತೆ ಎಲ್ಲ ಜನರಿಗೆ, ಒಬ್ಬ ಜನಸಾಮಾನ್ಯರಿಗೆ ಇಲ್ಲಿ ನ್ಯಾಯ ಸಿಗ್ತದಾ? ಥಿಂಕ್ ಮಾಡಿ ನೀವೇ. ಅದೇ ಒಬ್ಬನು ಎಷ್ಟೋ ಏನೇನೋ ಮಾಡಿರ್ತಾರೆ, ದೊಡ್ಡ ವ್ಯಕ್ತಿ ಮೇಲೆ ಏನು ಅಪರಾಧ ಬಂದ್ರೂ ಅವ್ರಿಗೆ ಇಮಿಡಿಯೇಟ್ಲಿ ಸ್ಟೇ ಆರ್ಡರ್ ಬರುತ್ತೆ, ಏನೋ ಎಲ್ಲ ಮಾಡ್ಬಿಡ್ತವೆ, ಜಾಮೀನು ಕೊಟ್ಬಿಡ್ತಾರೆ. ಮೀನ್ಸ್ ಅವರು ಹತ್ರ ದುಡ್ಡಿದೆ, ದೊಡ್ಡ ವ್ಯಕ್ತಿ, ದಟ್ ಈಸ್ ಡಿಫ್ರೆಂಟ್. ಸೊ ಏನಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ದೊಡ್ಡವ್ರಿಗೆ ಇದೆ ಡಿಫ್ರೆನ್ಸ್ ಇರೋದು. ದೊಡ್ಡ ವ್ಯಕ್ತಿ ಎಷ್ಟು ಮಾಡಿದ್ರು ಅವ್ನಿಗೆಲ್ಲ ಸಿಗುತ್ತೆ, ಬೇಲ್ ಸಿಗುತ್ತೆ, ಎಲ್ಲ ಸಿಗ್ತವೆ. ಅಂದರೆ ಹಣ ಪ್ರಭಾವ. ಅಂದರೆ ನೀವು ಅಂದ್ಕೊಂಡಿರ್ಬೋದು ಇವತ್ತಿನ ಒಬ್ಬ ಬಡವ ಶ್ರೀಮಂತ ಆಗ್ತಾನೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಜೈಲಿಗೆ ಹೋಗದೇ ಇರೋ ವ್ಯಕ್ತಿ, ರಾಜಕೀಯಗಳು ಯಾರೂ ಇಲ್ಲ, ಎಲ್ಲೂ ಹೋಗಿ ಬಂದಿರೋ ಅವ್ರ ಮೇಲೆ ಯಾವುದೊಂದು ಕೇಸ್ ಇದ್ದೇ ಇರ್ತವೆ. ಇವತ್ತು ಯಾರು ಜೈಲಿಗೆ ಹೋಗ್ತಾರೋ ಅವ್ರ ನೆಕ್ಸ್ಟ್ ಒಳ್ಳೆ ಫ್ಯೂಚರ್ ಇದೆ ಅಂತ ಅರ್ಥ ಅವ್ರಿಗೆ. ಮೇ ಬಿ ಇಲ್ಲಿ ಕೂಡ ಹಂಗೆ ಆಗ್ಬೋದು ಅನಿಸುತ್ತೆ ನನಗೆ.